ಈ ದೇಶದಲ್ಲಿ ಹೆಂಗಸರು ಸಂತತಿ ಕುಗ್ಗೋಗಿದೆ ಅಂತ ಯಾವ ಮಹಾನ್ ಭಾವ ಹೇಳದಪ್ಪ? ಅಣ್ಣ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಲೇ, ಇನ್ನೊಂದು ವಾರದಲ್ಲಿ ನಿನ್ ಮದ್ವೆ ಕಣೆ. ಸಾರಿ ನಮ್ಮ, ನಾನಂತೂ ನಿನ್ಗೆ ಏನ್ ಸಹಾಯನೂ ಮಾಡೋದಕ್ಕಾಗೋದಿಲ್ಲ. ನಾನು ಎಲ್ಲಿ ಸೋಲ್ತಾ ಇದ್ದೀನಿ, ರಾಣಿನೇ ಸಿಗ್ತಾ ಇಲ್ಲ. ರಾಣಿ ಏನು, ಮಹಾರಾಣಿನೇ ಸಿಗ್ತಾಳೆ ನನ್ ಮಾತ್ ಕೇಳಿದ್ರೆ. ರಿಯಲಿ? ಹೇಗೋ? ಅದೇ ಕಣೋ, ನನ್ ಫ್ರೆಂಡ್ ರಾಣಿ ಇದ್ದಾಳಲ್ಲ. ಏನಾಯ್ತು ಅವಳಿಗೆ? ಲವ್. ಲವ್ವಾ? ಅವಳು ನನಗ್ ಸಿಕ್ತಾಗೆಲ್ಲ ನೀನ್ ಸೂಪರ್ ಆಗಿದ್ಯಾ ಅಂತ ಹೇಳಿ ಹೇಳಿ ಹುಚ್ಚಿ ಆಗೋಗಿದ್ದಾಳೆ. ಮದ್ವೆ ಆದ್ರೆ ನಿನ್ನೆ ಅಂತ ಒಂಟಿ ಕಾಲ್ ಮೇಲೆ ನಿಂತಿದ್ದಾಳೆ. ಓಹೋ, ಅಷ್ಟೇ ಅಲ್ಲ, ಅವಳು ಒಂಟಿ ಕಾಲಲ್ಲಿ ಕುಂಟ್ಕೊಂಡ್ಬಂದು ನನ್ ಕಾಲ್ ಹಿಡ್ಕೊಂಡು ನಿಮ್ ಮೈದನ್ನ ಹೇಗಾದ್ರೂ ಮಾಡಿ ಮದ್ವೆಗೆ ಒಪ್ಸಿ, ಇಲ್ದೆ ಹೋದ್ರೆ ಅವ್ನ್ ಕಾಲ್ ತೆಗೆದ್ ಬಿಡ್ತೀನಿ ಅಂತ ಹೇಳಿದಾಳೆ. ಗೊತ್ತಾ? ಅಯ್ಯೋ, ಅದು ಅವಳು ಒಂಟಿ ಕಾಲ್ ಮೇಲಾದ್ರೂ ನಿಂತ್ಕೊಳ್ಳಿ, ಇಲ್ಲ ಒಂಟೆ ಮೇಲಾದ್ರೂ ನಿಂತ್ಕೊಳ್ಳಿ, ಚಿಕ್ಕನ್ನಲ್ಲಿ ನಮ್ಮಿಬ್ರ ಮಧ್ಯೆ ಏನೇನ್ ನಡೆದಿದೆ ಅಂತ ಜ್ಞಾಪಕ ಇರ್ಲಿ. ನೀವೆಲ್ಲ ಆಡ್ತಾರಿ, ನಾನ್ ಸ್ವಲ್ಪ ರಾಣಿ ಬಗ್ಗೆ ವಿಚಾರಿಸ್ಕೊಂಡ್ ಬಂದ್ಬಿಡ್ತೀನಿ. ನಡೀರಮ್ಮ, ನಡೀರಿ ನಡೀರಿ, ನಿಮ್ಮ ಹತ್ರ ತುಂಬಾ ಮಾತಾಡೋದಿದೆ. ನಿಂತ್ಕೊಳ್ಳಿ. ಈಗ ಹೇಳಿ, ಅದ್ಯಾವ ಹಾವರಾಣಿ ಅಂತ? ಯಾರೋ ಒಬ್ಬ ಅವನ್ ಗರ್ಲ್ ಫ್ರೆಂಡ್ಗೆ ಅಂತ ಆರ್ಡರ್ ಕೊಟ್ನಂತೆ. ಇದನ್ನ ನಾವೆಷ್ಟು ಇಷ್ಟಪಟ್ಟಿದೀವಿ ಅಂತ ಗೊತ್ತಾಗಿ, ಅಲ್ಲಲ್ಲ ನೀನೆಷ್ಟು ಇಷ್ಟಪಟ್ಟಿದ್ಯಾ ಅಂತ ಗೊತ್ತಾಗಿ ಮತ್ತೆ ಕಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಅದು ಏನು ಲವ್ವಾ? ಅವಳು ಅಂದ್ರೆ ನನ್ಗಿಷ್ಟ. ಅವಳು ಅಂದ್ರೆ ಶ್ವೇತಾ. ರಕ್ತ. ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಇದು ಒನ್ ಸೈಡ್ ಲವ್. ಈ ಕಡೆಯಿಂದ ಸಿಗ್ನಲ್ ಏನೋ ಹೋಗ್ತಾ ಇದೆ, ಬಟ್ ಆ ಕಡೆಯಿಂದ ಇನ್ನೂ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಆ ಕಡೆಯಿಂದ ಸಿಗ್ನಲ್ ನಾವು ಕೊಡಿಸ್ತೀವಿ. ಆ ತೊಂದ್ರೆ ನೀವು ತಗೋಬೇಡಿ. ಯಾವಾಗ ಏನ್ ಮಾಡ್ಬೇಕೋ ನಾನ್ ಮಾಡ್ತೀನಿ. ತಾವ್ ದಯವಿಟ್ಟು ದೋಸೆನ್ ಮಗ್ಚಾಕ್ಬೇಡಿ. ದೋಸೆನ್ ಹಾಗೆ ಬಿಟ್ರೆ ಸೀದೋಗುತ್ತೆ. ಪರವಾಗಿಲ್ಲ, ನಮಗ್ ಕರ್ಕಲೆ ಇಷ್ಟ. ತಾವ್ ದಯವಿಟ್ಟು ರೆಡ್ ಬಿತ್ತ ನೋಡಿದ್ರ? ರೆಡ್ ರಾಣಿ ನಂದೇನೆ. ರೆಡ್ ಬಿತ್ತ? ಹೌದು. ರಾಣಿ ನಿಮ್ ಗರ್ಲ್ ಫ್ರೆಂಡಾ? ನೀನೇನ್ ಶ್ವೇತಾ, ಅವ್ರೇನೋ ತಮಾಷೆಗೆ ಮಾತಾಡ್ತಾರೆ ಅಂತಂದ್ರೆ. ನೀನ್ ಯಾರನ್ನು ಪ್ರೀತಿಸ್ತಾ ಇಲ್ವಾ? ನಾನ್ ಎಲ್ರೂ ಪ್ರೀತಿಸ್ತೀನಿ, ಆದ್ರೆ ನನ್ನನ್ನು ಯಾರಾದ್ರೂ ಪ್ರೀತಿಸೋರ್ಬೇಕಲ್ವಾ? ನಿಜ ಹೇಳ, ಹುಡ್ಗಿರ್ ಯಾವಾಗ್ಲೂ ನಿನ್ನಂತ ಕೋತಿಗಳನ್ನೇ ಇಷ್ಟಪಡೋದು. ನಾನೇ ಕೆಳಗಡೆ ಬರ್ತಾ ಇದ್ನಲ್ಲ, ಅವರು ಗಂಡನ್ ಮನೆಗೆ ಹೋಗ್ತಿದ್ದೆ. ಅವರು ನಿನ್ಗೆ ಫೇಸ್ ಸೂಟ್ ಆಗಲ್ಲ ಕಣೋ. ಶ್ವೇತಾ ನಿನ್ ಪ್ರೀತಿನ ಒಪ್ಕೊಂಡ್ರೆ ನಂಗೆ ತುಂಬಾ ಸಂತೋಷ ಆಗುತ್ತೆ ಕಣೋ. ಶ್ವೇತಾ ತುಂಬಾ ಹ್ಯಾಪಿ ಆಗಿದ್ದಾಳೆ. ಇದೆಲ್ಲ ನಿನ್ನಿಂದಾನೆ ಕಣೋ. ಲೇಟ್ ಮಾಡ್ದೆ ನಿನ್ ಲವ್ನ ಶ್ವೇತಂಗ್ ಹೇಳ್ಬಿಡು. ನಾನ್ ನೆಕ್ಸ್ಟ್ ಟೈಮ್ ಬರೋ ಅಷ್ಟರಲ್ಲಿ ನಿನ್ ಮದ್ವೆ ಸುದ್ದಿನ ನಾನ್ ಕೇಳ್ಬೇಕು. ಶ್ವೇತಾ, ಏನಮ್ಮ ಓದ್ತಾ ಇದೀಯಾ? ಹ್ಯೂಮನ್ ಸೈಕಾಲಜಿ. ಗುಡ್, ವೆರಿ ಗುಡ್. ಜನರ ಸೈಕಾಲಜಿ ತಿಳ್ಕೊಳ್ಳೋದು ಒಳ್ಳೇದೆ. ನನ್ನ ಅಳಿಯ ಆಚೆ ಎಲ್ಲೋ ಇಟ್ಕೋಬೇಕಾದವಳನ್ನ ಮನೇಲಿ ಯಾಕೆ ಇಟ್ಕೊಂಡಿದ್ದಾನೆ ಅಂತ ನಿನ್ನ ಸೈಕಾಲಜಿ ಏನಾರು ಹೇಳ್ತಾ? ನಿನ್ನ ವಿನಯ ವಿಧೇಯತೆ ನೋಡ್ತಾ ಇದ್ರೆ ದೊಡ್ಡವನಾದ್ ನನಗೇ ಇಷ್ಟ ಆಗುತ್ತೆ ಅಂದಮೇಲೆ ವಯಸ್ಸಿನಲ್ಲಿರೋ ನನ್ನ ಅಳಿಯ ಅಟ್ರಾಕ್ಟ್ ಆಗೋದ್ರಲ್ಲಿ ತಪ್ಪೇ ಇಲ್ಲ. ಮದುವೆ ಮನೆಗೆ ಬಂದವರೆಲ್ಲ ಡೆಕೋರೇಷನ್ ಚೆನ್ನಾಗಿದೆ, ಅರೇಂಜ್ಮೆಂಟ್ಸ್ ಮಾಡಿದವ್ರು ಯಾರು, ಕೇಟರಿಂಗ್ ಯಾರು ಮಾಡಿದ್ದು ಅಂತ ಕೇಳಿದವ್ರಿಗೆಲ್ಲ ಉತ್ತರ ಕೊಟ್ಟೆ. ಅದೇ ನಿನ್ನನ್ನ ತೋರಿಸಿ ಇವಳು ಯಾರು ಅಂತ ಕೇಳಿದಾಗ ಅವಳಿಗೆ ಯಾರು ಇಲ್ಲ, ನಮ್ಮ ಅಳಿಯ ಅವಳನ್ನ ಕರ್ಕೊಂಡ್ಬಂದು ಇಟ್ಕೊಂಡಿದ್ದಾನೆ ಅಂತ ಗಜ ಹೇಳ್ದಷ್ಟು ಸುಲಭವಾಗಿ ನಾನು ಅವ್ರಿಗೆ ಉತ್ತರ ಕೊಡಕ್ಕಾಗ್ಲಿಲ್ಲ. ನೋಡಮ್ಮ, ನಾನು ಗಾಂಧಿವಾದಿ, ಕೆಟ್ಟದ್ದನ್ನ ಬಯಸೋನಲ್ಲ. ಯಾವ ಗಂಡಸು ಯಾವ ಹೆಣ್ಣನ್ನು ಬೀದಿಲ್ ಬಿಟ್ಟು ಬರೋದಿಲ್ಲ. ಇಷ್ಟ ಆದ್ರೆ ಮನೆಗ್ ತಂದಿಟ್ಕೋತಾನೆ. ಹಾಗಂತ ಕರೆದ ಪ್ರತಿಯೊಬ್ಬ ಗಂಡಸ್ನಿಂದ ಹೆಂಗಸು ಹೋದ್ರೆ ಅವಳು ಬೀಳೋದು ಬೀದಿಗೆ. ನೋಡು, ಈ ಮನೆಗೆ ಸೊಸೆಯಾಗೋ ನನ್ನ ಮಗಳ ಜಾಗದಲ್ಲಿ ಇನ್ನೊಬ್ಳಿರೋದು ನನಗಿಷ್ಟ ಇಲ್ಲ. ಇರೋಕ್ಕೂ ಬಿಡೋದಿಲ್ಲ. ವ್ಯಾಪಾರಸ್ಥ ನಾನು, ಎಲ್ಲ ಸಂಬಂಧನೂ ದಂಧೆ ನನಗೆ. ಹಾಗಂತ ನಿನ್ನೂ ಸೇರಿಸಿ ಬೆಲೆ ಕಟ್ಟೋದಿಲ್ಲ. ನನ್ನ ಅಳಿಯ ಇಷ್ಟಪಟ್ಟಿದ್ದಾನೆ, ತಗೋ ಈ ಬ್ಲ್ಯಾಂಕ್ ಚೆಕ್, ಎಷ್ಟು ಬೇಕೋ ಅಷ್ಟು ಬರ್ಕೋ. ಆದ್ರೆ ನೀನು
ಬರ್ತೀನಮ್ಮ. ಬಾಪ ಗಜ. ಎಲ್ಲಿ ಅತ್ತೆ? ಆ ನಿನ್ ಗಂಡ ದಿ ಗ್ರೇಟ್ ಬಿಸ್ನೆಸ್ ಮ್ಯಾನ್ ರಾಮೋಹನ್ ಎಲ್ಲಿ? ಬಾಳಿಯ ಬಾ. ಅಳಿಯ ಅಲ್ಲ, ಸೋದರಳಿಯ. ಬರೀ ಸೋದರಳಿಯ ಅಷ್ಟೇ. ಈಗ ಸ್ವಲ್ಪ ಹೊತ್ತಿನ ಮುಂಚೆ ಇವಳ ಹತ್ರ ಬಂದು ದೊಡ್ಡ ಮನುಷ್ಯನ್ ತರ ಲಾಜಿಕ್ ಮಾತಾಡ್ದಂತೆ ನಾನು ಒಂದೇ ಒಂದು ನಿಮಿಷ ನೀ ನನ್ನ ತಾಯಿಗೆ ಅಣ್ಣ ಅನ್ನೋದನ್ನ ಮರ್ತೋದೆ ಅನ್ಕೋ, ಅಡ್ಡಡ್ಡ ಸೀಳಾಕ್ಬಿಡ್ತೀನಿ. ಏಯ್! ಬಾಯ್ ಬಿಟ್ರೆ ಕತಮ್. ನೀನ್ ಗಾಂಧಿವಾದಿ ಇರ್ಬೋದು, ಆದ್ರೆ ನಾನಲ್ಲ. ಏನಪ್ಪ ಇದು? ದೊಡ್ಡವರು ಚಿಕ್ಕವರು ಅನ್ನೋ ಗೌರವ ಇಲ್ದೆ ಆ ವ್ಯತ್ಯಾಸ ಗೊತ್ತಿಲ್ದೆ ಮಗಳ ತರ ಹುಡುಗಿ ಹತ್ರ ಬಂದು ಬಿಸ್ನೆಸ್ ಮಾತಾಡ್ನಲ್ಲ ನಿನ್ ಗಂಡ. ನಾನು ಯಾವತ್ತಾರ ಹೇಳಿದ್ನ ಸತ್ಯನ ಮದುವೆ ಮಾಡ್ಕೊಳ್ತೀನಂತ? ಏನ್ ಸತ್ಯ? ಏಯ್, ಸಂಬಂಧಗಳು ನಿನಗ್ ಬಿಸ್ನೆಸ್, ಅದೇ ನನಗ್ ತಾಯಿ ತಂದೆ. ನೀನ್ ಅದನ್ನ ಮಾಡ್ತೀಯಾ, ನಾನು ಎದೆಲಿ ಇಟ್ಕೊಂಡು ಸಾಕ್ತೀನಿ. ಇವತ್ತೇ ಕೊನೆ. ಶ್ವೇತಾ ನನ್ನ ನಂಬ್ಕೊಂಡ್ ಬಂದಿರೋ ಹುಡುಗಿ. ಇವಳು ಬಗ್ಗೆ ಯಾರಾನು ಕೆಟ್ಟದಾಗ ಮಾತಾಡಿದ್ರೆ ಚೆಕ್ ಕೊಟ್ಟು ಚೆಕ್ ಇಡ್ತಾ ಇದ್ಯಾ? ಚದುರಂಗದ ಸಿಪಾಯಿ ನಾನು. ಚೆಟ್ಟ ಕಟ್ಬಿಡ್ತೀನಿ. ಹುಷಾರ್ ಹುಷಾರ್. ಈ ಟೈಮಲ್ಲಿ ನಾನು ಈ ರೀತಿ ಹೇಳೋದು ಸರಿನಾ ತಪ್ಪ ನಂಗೆ ಗೊತ್ತಿಲ್ಲ. ಆದರೂ ಮನಸ್ಸಲ್ಲಿ ಬಂದಿರೋದನ್ನು ನಿನಗೆ ಹೇಳದೇ ಇದ್ರೆ ತಪ್ಪಾಗುತ್ತೆ. ನೀನು ನಿನ್ನ ಫ್ಯಾಮಿಲಿ ನನಗೆ ತೋರಿಸಿದ ಪ್ರೀತಿಲಿ ಕರ್ಗೋದೆ ನಾನು. ನಿಜವಾಗ್ಲೂ ನಾನು ಯಾರು ಅನ್ನೋದೇ ಮರ್ತೋಗಿದ್ದೆ. ಹಾಗಿದ್ರೆ ಬಹುಶಃ ನೆನಪು ಆಗ್ತಿರ್ಲಿಲ್ವೇನೋ. ನಿಮ್ಮ ಮಾವನಿಗೆ ಥ್ಯಾಂಕ್ಸ್ ಹೇಳಬೇಕು. ನಾನು ಮತ್ತೆ ಲಂಡನ್ಗೆ ಹೋಗ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ನನ್ನ ಭವಿಷ್ಯ ನಿಮ್ಮನ್ನ ಬಲಿ ತಗೊಳ್ಳೋದು ನನಗಿಷ್ಟ ಇಲ್ಲ. ನನಗೋಸ್ಕರ ನೀನು ಪಟ್ಟ ಕಷ್ಟ, ತಗೊಂಡ ಕೇರು ಬಹುಶಃ ಈ ಜನ್ಮದಲ್ಲಿ ನನ್ನ ಹೆತ್ತವರು ಸಹ ತಗೋತಾ ಇರ್ಲಿಲ್ವೇನೋ. ನನ್ನ ನಿನ್ನ ರಿಲೇಶನ್ಶಿಪ್ ಬರೀ ಫ್ರೆಂಡ್ಶಿಪ್ಗೆ ಮುಗ್ದೋಗಲ್ಲ. It's something more, ಗಜ. ಗೊತ್ತಿಲ್ಲ ಏನು ಅಂತ. ಇಂಥ ರಿಲೇಷನ್ನ ಒಂದು ಚಿಕ್ಕ ಥ್ಯಾಂಕ್ಸ್ ಹೇಳಿ ಮುಗಿಸೋಕೆ ನನ್ನಿಂದ ಆಗಲ್ಲ. ಐ ಮಿಸ್ ಯು ಗಜ. ನನಗೆ ಸಂಬಂಧಪಟ್ಟ ಯಾವುದೇ ವಿಷಯ ಆದರೂ ಅದರಲ್ಲಿ ನಿನ್ನ ನಿರ್ಣಯ ಮುಖ್ಯ ನನಗೆ. ನನ್ನ ಮತ್ತೆ ಲಂಡನ್ಗೆ ವಾಪಸ್ ಕಳಿಸ್ಕೊಡ್ತೀಯ ಗಜ?
ಸರ್ ಸರ್ ಈಗ ತಾನೇ ನನ್ನ ಜೊತೆ ಒಂದು ಹುಡುಗಿ ಕೂತಿದ್ದಲ್ಲ ನೀವೇನ ನೋಡಿದ್ರ ಸರ್? ಗೊತ್ತಿಲ್ವೇನಯ್ಯ? ಸರ್ ಸರ್ ಈಗ ತಾನೇ ನನ್ನ ಜೊತೆ ಒಂದು ಹುಡುಗಿ ಕಾಫಿ ಕುಡಿತಾ ಇದ್ಲಲ್ಲ, ಅವಳು ತುಂಬಾ ಮುಗ್ದೆ ಸರ್. ಅವಳಿಗೇನು ಗೊತ್ತಾಗಲ್ಲ, ನೀವೇನ ನೋಡಿದ್ರ? ಇಲ್ಲ ಸರ್, ನೋಡಿಲ್ಲ. ಯಾವನೇ ನೀನು ನೋಡಿಲ್ವಾ? ಇಷ್ಟೊತ್ತು ನನ್ನ ಜೊತೆ ಇದು ನೋಡಿಲ್ವೇನಯ್ಯ? ನಿಮ್ಗೆ ಹೇಳ್ತಿರೋ ಅರ್ಥ ಆಗ್ತಿಲ್ವಾ? ಏನ್ರಿ ನಿಮ್ ಗುಂಡಾಗಿರಿ? ಏಯ್, ಯಾರ್ನೋ ಗುಂಡ ಅಂತಿದ್ಯಾ? ಇಷ್ಟು ಜನ ಇದ್ರೆ ಒಂದು ಹುಡುಗಿ ಬಗ್ಗೆ ಕೇಳ್ತಾರೆ ಗೊತ್ತಿಲ್ಲ ಅಂತ ಹೇಳ್ತಿದ್ಯಾ? ಯಾರ್ನೋ ಗುಂಡ ಅಂತ ಗೊತ್ತಿಲ್ಲನಾ? ರೇ ನಿಲ್ಸ್ರಿ, ಸ್ಟಾಪ್ ಇಟ್. ಸ್ವಲ್ಪ ಹೊತ್ತಿಗೆ ಮುಂಚೆ 3 ಜನ ದಾಂಡಿಗರು ಬಂದು ಆ ಹುಡುಗಿನ ಕರ್ಕೊಂಡು ಹೋದ್ರು. ಕರ್ಕೊಂಡೋದ್ರ